ಇವತ್ತು ಹಳ್ಳಿ ಶೈಲಿಯ ಹುಳಿಯನ್ನ ಮಾಡೋಣ. ಸೊ ಅದು ಮಾಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 7-8, ಒಣಮೆಣಸಿನ್ಕಾಯಿ 7-8, ಬೆಳ್ಳುಳ್ಳಿ ಒಂದು 2-3 ಬೇಕಾಗುತ್ತೆ. ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕ್ಕೊಬೇಕು. ಸೊ ನೆಕ್ಸ್ಟ್ ಅದಕ್ಕೆ ಅರಿಶಿಣವನ್ನ ಹಾಕ್ಕೊಬೇಕು. ಹಾಕ್ಕೊಂಡು ಫ್ರೈ ಎಲ್ಲ ಮಾಡಾದ್ಮೇಲೆ ರುಬ್ಕೋಬೇಕು. ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಹುಣಸೆ ಹಣ್ಣನ್ನು ರುಬ್ಬೋದಕ್ಕೆ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬೇಕು. ಹುಳಿಯನ್ನ ಆಗಿರೋದ್ರಿಂದ ಹುಣಸೆ ಮೇನ್ ಆಗಿರುತ್ತೆ. ಸೊ ರುಬ್ಬಾದ್ಮೇಲೆ ಅದು ಮಡಿಕೊಳ್ಳಿ. ಸ್ವಲ್ಪ ಪಕ್ಕಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೂ ಒಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿಯನ್ನು ಹಾಕ್ಕೊಬೇಕು ಮತ್ತು ಕರಿಬೇವನ್ನ ಹಾಕ್ಕೊಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ರುಬ್ಬಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಸೊ ಉರಿತಾ ಇರಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ತಾ ಇರಬೇಕು, ಹಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಆರ್ತಾ ಇರುತ್ತೆ. ಸೊ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ದರೆ ಸಾಕು. ಸಿಂಪಲ್ಲಾಗಿ 5 ನಿಮಿಷದಲ್ಲೇ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಹುಳಿಯನ್ನ ರೆಡಿ ಆಗಿಬಿಡುತ್ತೆ. ಸೊ ಹಳ್ಳಿಯಲ್ಲೆಲ್ಲ ಇದು ಫೇಮಸ್ ಆಗಿರುತ್ತೆ. ಜಾಸ್ತಿ ಹೊಲಗಳಿಗೆಲ್ಲ ಈ ಅನ್ನನ ತೊಗೊಂಡೋಗ್ತಾ ಇರ್ತಾರೆ, ಹುಳಿ ಅನ್ನನ. ಸೊ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸಿಂಪಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಕಲರ್ ಬಂದಿರುತ್ತೆ ನೋಡಿ. ಅದನ್ನು ಈ ಥರ ಎಲ್ಲ ಬೆಂದಾದಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಬೇಕು. ಕಲಸ್ಕೊಂಡಾದ್ಮೇಲೆ ಹಂಗೇನಾದರೂ ತಿನ್ಬೋದು. ಇಲ್ಲಾಂದರೆ ಹಳ್ಳಿ ಶೈಲಿ ಥರನೇ ಅವರು ಒಂಥರ ಉಂಡೆ ಕಟ್ಟಿ ತಿಂತಾರೆ. ಸೊ ಆ ಥರನಾದ್ರೂ ಮಾಡ್ಕೊಬೋದು. ಸೊ ಕಲಸಾದ್ಮೇಲೆ ಈ ಥರ ಇದೆ, ಈ ಥರನಾದ್ರೂ ತಿನ್ಬೋದು. ಇಲ್ಲಾಂದರೆ ನಿಮ್ಗೆ ಬೇಕಿದ್ದರೆ ಉಂಡೆನಾದರೂ ಕಟ್ಕೊಬೋದು.